ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು ಈ ವಿಡಿಯೋದಲ್ಲಿ ICICI ಬ್ಯಾಂಕಿನ ಒಂದು ಇನ್ಸ್ಟಾ ಸೇವ್ ಮೈನ್ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ಅದರ ವಿಡಿಯೋ KYC ಯನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಆದರೆ ಈಗ ನಾನು ಇನ್ಸ್ಟಾ ಸೇವ್ ಮೈನ್ ಅಕೌಂಟ್ದು ಒಂದು ಇಂಟರ್ನೆಟ್ ಬ್ಯಾಂಕಿಂಗನ್ನು ಹೇಗೆ ಆ್ಯಕ್ಟಿವೇಶನ್ ಮಾಡೋದು, ಅಂದರೆ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಮೊದಲ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವೇ ಮುಂದೆ ಯಾವುದೇ ರೀತಿಯಾದ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಇದೊಂದು ಲಿಂಕ್ ಇದೆ, ಇದೊಂದು ಕ್ರೋಮ್ ಬ್ರೌಸರ್ನಲ್ಲಿ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಅಪ್ಲೈ ನೌ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಟ್ರ್ಯಾಕ್ ಅಂತ ಆಪ್ಷನ್ ಸಿಗ್ತಾ ಇದೆ. ಆ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರು, ಇಮೇಲ್ ID ಹಾಕಿದ ನಂತರ ಇಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ನಾನು ಈಗ ನಾನು ಮೊಬೈಲ್ ನಂಬರು ಮತ್ತು ಇಮೇಲ್ IDಯನ್ನು ಎಂಟರ್ ಮಾಡಿದ್ದೇನೆ. ಇಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಒಂದು OTP ಅನ್ನು ಕೇಳ್ತಾ ಇದೆ, ಇಲ್ಲಿ 6 ಡಿಜಿಟು, ಅದನ್ನು ಎಂಟರ್ ಮಾಡಬೇಕು. ಅದನ್ನು ನಾನು ಎಂಟರ್ ಮಾಡ್ತೇನೆ. OTP ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಾವು ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಿರ್ತೀವಲ್ಲ, ಅಲ್ಲಿ ಲಾಸ್ಟ್ ಪೇಜನ್ನು ಇಲ್ಲಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಕೌಂಟ್ ನಂಬರು ಮತ್ತು ಇಲ್ಲಿ ನಮ್ಮದು IFSC ಕೋಡು, ಬ್ರ್ಯಾಂಚ್ ನೇಮು ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು, ಕೆಳಗಡೆ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ID ಮತ್ತು ಪಾಸ್ವರ್ಡು ಅಂತ ಇದೆ. ಇಲ್ಲಿ ನೋಡ್ಬೋದು, ಯುವರ್ ಅಕೌಂಟ್ ಈಸ್ ಓಪನ್ ವಿತ್ ಆನ್ಲೈನ್ KYC, ಅಂದರೆ ಫುಲ್ KYC ನಾನು ಮಾಡಬೇಕು. ನಾನು ವಿಡಿಯೋ KYCಯಲ್ಲಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಜನರೇಟ್ ನಾವು ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಜನರೇಟ್ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಜನರೇಟ್ ಯುವರ್ ಪಾಸ್ವರ್ಡ್ ಇನ್ 3 ಸಿಂಪಲ್ ಸ್ಟೆಪ್ಸ್, ಅಂದರೆ 3 ಸ್ಟೆಪ್ಸ್ನಲ್ಲಿ. ಒಂದು ಯೂಸರ್ ID, ರಿಜಿಸ್ಟರ್ ಮೊಬೈಲ್ ನಂಬರನ್ನ ಹಾಕಬೇಕು. ಅದಾದ ತಕ್ಷಣ ಒಂದು OTP ಹಾಕಬೇಕು. OTP ಹಾಕಿದ ತಕ್ಷಣ ಮತ್ತೊಂದು ಅಥೆಂಟಿಕೇಷನನ್ನು ಕೇಳುತ್ತೆ, ಡೆಬಿಟ್ ಕಾರ್ಡ್ದು. ಮತ್ತು ಇಲ್ಲಿ ನೋಡ್ಬೋದು, ಜನರೇಟ್ ನ್ಯೂ ಪಾಸ್ವರ್ಡ್ ಅಂತ ಕೇಳಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಒಂದು ಯೂಸರ್ IDಯನ್ನು ಹಾಕಬೇಕು. ಮತ್ತು ಇಲ್ಲಿ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು. ನಾನು ಈಗ ಎಂಟರ್ ಮಾಡ್ತೇನೆ. ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಡೈರೆಕ್ಟಾಗಿ ಯೂಸರ್ IDಯನ್ನು ಎಂಟರ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಎಂಟರ್ ಮಾಡಬೇಕು ನಾವು ಯೂಸರ್ IDಯನ್ನು. ನಾನು ಎಂಟರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಯೂಸರ್ ID ಮತ್ತು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು. ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು OTP ಸೆಂಡ್ ಮಾಡಿದೆ, ಅದು ಯುನಿಕ್ ಐಡೆಂಟಿಫಿಕೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ನಾನು ಎಂಟರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಯೂಸರ್ ID ಮತ್ತು ಒಂದು OTP ಅಂದರೆ ಯುನಿಕ್ ನಂಬರನ್ನು ಹಾಕಿದ ತಕ್ಷಣ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು. ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ನ್ಯೂ ಪಾಸ್ವರ್ಡ್ ಹೇಗಿರ್ಬೇಕಂದ್ರೆ, ಒಂದು ಕ್ಯಾಪಿಟಲ್ ಆಲ್ಫಾಬೆಟ್ ಇರಬೇಕು, ಮತ್ತು ಅದರಲ್ಲಿ ನಂಬರ್ ಕೂಡ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಹೇಗೆ ಅಂದರೆ, @ ಫುಲ್ ಸ್ಟಾಪು ಮತ್ತು ಕಾಮಾ ಮತ್ತು ಕ್ವಶನ್ ಮಾರ್ಕು ಇಲ್ಲಿದ್ದಾವೆ ನೋಡಿ. ಇಲ್ಲಿ ಡಾಲರು, ಹ್ಯಾಶು, @ ಆ್ಯಂಡು, ಪರ್ಸೆಂಟೇಜು, ಅಪಾಸ್ಟ್ರಫಿ ಏನೇನದವಲ್ಲ, ಇದನ್ನೆಲ್ಲ ನಾವು ನೀಡಿ ಒಂದು ಪಾಸ್ವರ್ಡನ್ನು ಜನ್ರೇಟ್ ಮಾಡಬೇಕು. ನಾನು ಈಗ ಜನ್ರೇಟ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು, ನಾನು ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ, ಅಂದರೆ ಒಂದು ಗ್ರೀನ್ ಕಲರ್ ಮಾರ್ಕ್ ಬಂದಿದ್ದ ಮೇಲೆ ಮಾತ್ರ ನಮ್ಮದು ಪಾಸ್ವರ್ಡ್ ಕರೆಕ್ಟ್ ಆಗಿದೆ ಅಂತ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಸಕ್ಸಸ್ಫುಲಿ ಜನರೇಟೆಡ್ ಯುವರ್ ICICI ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಪಾಸ್ವರ್ಡ್. ಈಗ ನಾನು ಲಾಗಿನ್ ಮಾಡಿ ನಿಮಗೆ ತೋರಿಸ್ತೇನೆ. ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು, ನೀವು ಇಲ್ಲಿ ತೋರಿಸ್ತೇನೆ ನಾನು. ಈಗ ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ICICI ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಫೆಸಿಲಿಟಿ ಒಳ್ಳೆಯದನ್ನು ನೀಡಿದ್ದಾರೆ. ಏಕೆಂದರೆ ಒಂದು ಯೂಸರ್ IDಯನ್ನು ಕೂಡ ನಾವು ಅಪ್ಲೈ ಮಾಡಿ ಓಪನ್ ಮಾಡ್ಬೋದು, ಮತ್ತು ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಕೂಡ ಎಂಟರ್ ಮಾಡ್ಬೋದು. ಈಗ ರಿಜಿಸ್ಟರ್ ಮೊಬೈಲ್ ನಂಬರ್ ಮಾತ್ರ ಎಲ್ಲರ ಕಡೆ ಇದ್ದೇ ಇರುತ್ತೆ. ನಾನು ಅದರ ಮುಖಾಂತರವೇ ಮಾಡ್ತೇನೆ. ಇಲ್ಲಿ ನಾನು ಮೊಬೈಲ್ ನಂಬರ್ ಎಂಟರ್ ಮಾಡ್ತೇನೆ.
ನಾನು ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ದೇನೆ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಅಥೆಂಟಿಕೇಟ್ ಅಂತ ಇದೆ. ಅಥೆಂಟಿಕೇಟನ್ನು ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ವೆಬ್ಸೈಟಿಗೆ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ದಿಂದ ಏಕೋ ಅಥೆಂಟಿಕೇಷನ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಅಂದರೆ ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮುಖಾಂತರ ಮಾಡ್ತೇನೆ. ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನಾವು ಎಂಟರ್ ಮಾಡಬೇಕು. ಅದಾದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನಾನು ಈಗ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ತೇನೆ. ಈಗ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ರಿಮೆಂಬರ್ ಯೂಸರ್ ಐ ಡಿಯನ್ನು ಕೂಡ ನಾವು ಕ್ಲಿಕ್ ಮಾಡ್ಬೋದು. ಅದಾದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಈಗ ಒಂದು ವೆಲ್ಕಮ್ ಅಂದರೆ ನೇಮ್ ಇದೆ, ಅದಕ್ಕೆ ನಾನು ಬ್ಲರ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಒಂದು ಪಾಸ್ವರ್ಡನ್ನು ಮತ್ತೆ ಚೇಂಜ್ ಮಾಡೋಕ್ಕೆ ಕೇಳ್ತಾ ಇದೆ. ಅಂದರೆ ಹಳೆಯ ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡು ರೀಟೈಪ್ ನ್ಯೂ ಪಾಸ್ವರ್ಡು ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಬೇಕು. ನಾನು ಈಗ ಈ ಮೂರವನ್ನು ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮತ್ತೆ ಬೇರೆ ವೆಬ್ಸೈಟ್ಗೆ ಹೋಗಿ ಒಂದು ಇಲ್ಲಿ ನೋಡ್ಬೋದು ವಾಟ್ಸಪ್ಪಿನ ಒಂದು ಸಬ್ಸ್ಕ್ರೈಬನ್ನು ಮಾಡಬೇಕಂತ ಕೇಳ್ತಾ ಇದೆ. ಅಂದರೆ ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ಗಳು ವಾಟ್ಸಪ್ ಮುಖಾಂತರ ನಿಮಗೆ ದೊರೆಯುತ್ತೆ. ಈಗ ನಾನು ಸ್ಕಿಪ್ ಅಂತ ಕ್ಲಿಕ್ ಮಾಡಿದ್ದೇನೆ. ನಾವು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ. ಇಲ್ಲಿ ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ನಾನು ಸೇವಿಂಗ್ ಅಕೌಂಟಲ್ಲಿ ಯಾವುದೇ ರೀತಿಯಾದ ಅಮೌಂಟ್ ಇಲ್ಲ, ಇಲ್ಲಿ ಯಾವುದೇ ರೀತಿ ಇಲ್ಲ. ಇಲ್ಲಿ ನೋಡ್ಬೋದು ವೆಲ್ಕಮ್ ಟು ಅ ನ್ಯೂ ಡ್ಯಾಶ್ಬೋರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡಿ ಶೋ ಮಿ ಅರೌಂಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಏನೇನು ಮಾಡ್ಬೋದು ಎಲ್ಲ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಡೆಪಾಸಿಟ್ ಅಕೌಂಟ್ಗಳನ್ನು ನೋಡ್ಬೋದು, ಮತ್ತು ಯಾವುದೇ ರೀತಿ ಸರ್ವಿಸ್ಗಳನ್ನು ನೋಡ್ಬೋದು, ಮತ್ತು ರೀಸೆಂಟು ಮತ್ತು ಯಾವುದಾದ್ರು ಟ್ರಾನ್ಸಾಕ್ಷನ್ಗಳನ್ನು ನೋಡ್ಬೋದು, ಮತ್ತು ಯಾವುದಾದ್ರೂ ನ್ಯೂ ಪ್ರಾಡಕ್ಟ್ ಲಾಂಚ್ ಆದರೆ ಅಲ್ಲಿ ತೋರಿಸುತ್ತೆ. ಮತ್ತು ನೋಡೋದು ಲೋನ್ ಸಮ್ರಿ, ಇನ್ಶೂರೆನ್ಸ್ ಸಮ್ರಿ ಮತ್ತು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಕೂಡ ನಾವು ನೋಡ್ಬೋದು. ಇದಾದ ನಂತರವೇ ಇಲ್ಲಿ ನೋಡ್ಬೋದು ಒಂದು ನೋಟಿಫಿಕೇಷನ್ ಕೂಡ ನಾವು ಅಲ್ಲಿ ನೋಡ್ಬೋದು ಮೇಲ್ಗಡೆ. ಮತ್ತು ಯಾವುದಾದ್ರೂ ಒಂದು ಡೆಪಾಸಿಟನ್ನು ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ಸಿಗುತ್ತೆ. ನೋಡ್ಬೋದು ಇಲ್ಲಿ ಯಾವುದಾದ್ರೂ ಎಲ್ಲ ತರಹದ ಇದೊಂದು ಬೆಸ್ಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತಲೇ ಹೇಳ್ಬೋದು ಎಲ್ಲ ಬ್ಯಾಂಕಿಗಳಿಂದ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸತಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈಗ ಮೈನ್ ಸೇವಿಂಗ್ ಅಕೌಂಟಿನ ಒಂದು ಎಲ್ಲ ತರಹದ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ನೋಡ್ಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.